ವಿಜಯವ್ರನ್ನ ಭೇಟಿ ಮಾಡೋದೇ ಭಾಳ ಕಷ್ಟಕರವಾದಂಥ ಒಂದು ವಿಷಯವಾಗಿತ್ತು. ನಾವು ಭೇಟಿಯಾದಾಗಲೆಲ್ಲ ಅವರು ಭಾಳ ಒಂದು ಆತ್ಮೀಯತೆಯಿಂದ, ಭಾಳ ಒಂದು ವಿಶ್ವಾಸದಿಂದ ಎಲ್ಲರೊಂದಿಗೆ ಮಾತಾಡಿದಂಥ ವ್ಯಕ್ತಿ. ಭಗವಂತ ಅವರಿಗೆ ವಿಶೇಷವಾಗಿ ಅವರ ಪರಿವಾರದಲ್ಲಿ ಆ ಮಗುವಿಗೆ ಮತ್ತು ಇಡೀ ಪರಿವಾರದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ. ಏನಂತಾರೆ, ಮೃದು ಸ್ವಭಾವದ ಹುಡುಗಿ ಅಂಡ್ ಮಾತು ಕಮ್ಮಿ, ಅಂದ್ರೆ ಎಲ್ಲೇ ಭೇಟಿ ಮಾಡಿದ್ರು ಆ ಒಂದು ಆತ್ಮೀಯತೆ ವಿಶ್ವಾಸ ಇತ್ತು. ಚೆನ್ನಾಗಿ ಮಾತಾಡೋರು. ನಾನು ಲಾಸ್ಟ್ ಮೀಟ್ ಮಾಡಿದ್ದೆಲ್ಲೋ ಒಂದು ತಿಂಗಳ ಹಿಂದೆ ಇರ್ಬೋದು, ಎಲ್ಲೋ ಇದೇ ತರ ಒಂದು ನೇಲ್ ಸಲೂನ್ ನಲ್ಲಿ. ಆದ್ರೆ ಇಬ್ರು ಅಷ್ಟೊತ್ತು ಮಾತಾಡಕ್ಕಾಗ್ಲಿಲ್ಲ. ಸುಮ್ಮನೆ ಹಾಯ್ ಹೆಲೋ ಹವರ್ ಯು ಅಂತ ಅಷ್ಟರಲ್ಲಿ ಮುಗ್ದೋಯ್ತು. ಆದ್ರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವು ಒಂದ್ ತಿಂಗಳಲ್ಲಿ ಇಷ್ಟೊಂದೆಲ್ಲ ಆಗೋಗತ್ತೆ ಅಂತ. ವೆರಿ ಸ್ಯಾಡ್, ಆನೆಸ್ಟ್ಲಿ ವೆರಿ ಸ್ಯಾಡ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಾರೆ, ಶಿವ ಸಚ್ ಅ ಸಾಫ್ಟ್, ವೆಲ್ ಸ್ಪೋಕನ್, ಒಳ್ಳೆ ಹುಡುಗಿ. ಏನಿದು ನಂಬಕ್ಕೆ ಆಗ್ತಾ ಇಲ್ಲ. ಒಂದು ವಿಜಯವ್ರನ್ನ ಭೇಟಿ ಮಾಡೋದೇ ಬಹಳ ಕಷ್ಟಕರವಾದಂಥ ಒಂದು ವಿಷಯವಾಗಿತ್ತು. ನಾವು ಭೇಟಿಯಾದಾಗಲೆಲ್ಲ ಅವರು ಭಾಳ ಒಂದು ಆತ್ಮೀಯತೆಯಿಂದ, ಭಾಳ ಒಂದು ವಿಶ್ವಾಸದಿಂದ ಎಲ್ಲರೊಂದಿಗೆ ಮಾತಾಡಿದಂಥ ವ್ಯಕ್ತಿ. ಭಗವಂತ ಅವರಿಗೆ ವಿಶೇಷವಾಗಿ ಅವರ ಪರಿವಾರದಲ್ಲಿ ಆ ಮಗುವಿಗೆ ಮತ್ತು ಇಡೀ ಪರಿವಾರದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ. ಏನಂತಾರೆ, ಮೃದು ಸ್ವಭಾವದ ಹುಡುಗಿ ಅಂಡ್ ಮಾತು ಕಮ್ಮಿ, ಅಂದ್ರೆ ಎಲ್ಲೇ ಭೇಟಿ ಮಾಡಿದ್ರು ಆ ಒಂದು ಆತ್ಮೀಯತೆ ವಿಶ್ವಾಸ ಇತ್ತು. ಚೆನ್ನಾಗಿ ಮಾತಾಡೋರು. ನಾನು ಲಾಸ್ಟ್ ಮೀಟ್ ಮಾಡಿದ್ದೆಲ್ಲೋ ಒಂದು ತಿಂಗಳ ಹಿಂದೆ ಇರ್ಬೋದು, ಎಲ್ಲೋ ಇದೇ ತರ ಒಂದು ನೇಲ್ ಸಲೂನ್ ನಲ್ಲಿ. ಆದ್ರೆ ಇಬ್ರು ಅಷ್ಟೊತ್ತು ಮಾತಾಡಕ್ಕಾಗ್ಲಿಲ್ಲ. ಸುಮ್ಮನೆ ಹಾಯ್ ಹೆಲೋ ಹವರ್ ಯು ಅಂತ ಅಷ್ಟರಲ್ಲಿ ಮುಗ್ದೋಯ್ತು. ಆದ್ರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವು ಒಂದ್ ತಿಂಗಳಲ್ಲಿ ಇಷ್ಟೊಂದೆಲ್ಲ ಆಗೋಗತ್ತೆ ಅಂತ. ವೆರಿ ಸ್ಯಾಡ್, ಆನೆಸ್ಟ್ಲಿ ವೆರಿ ಸ್ಯಾಡ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಾರೆ, ಶಿವ ಸಚ್ ಅ ಸಾಫ್ಟ್, ವೆಲ್ ಸ್ಪೋಕನ್, ಒಳ್ಳೆ ಹುಡುಗಿ. ಏನಿದು ನಂಬಕ್ಕೆ ಆಗ್ತಾ ಇಲ್ಲ. ಒಂದು ವಿಜಯವ್ರನ್ನ ಭೇಟಿ ಮಾಡೋದೇ ಭಾಳ ಕಷ್ಟಕರವಾದಂಥ ಒಂದು ವಿಷಯವಾಗಿತ್ತು. ನಾವು ಭೇಟಿಯಾದಾಗಲೆಲ್ಲ ಅವರು ಭಾಳ ಒಂದು ಆತ್ಮೀಯತೆಯಿಂದ, ಭಾಳ ಒಂದು ವಿಶ್ವಾಸದಿಂದ ಎಲ್ಲರೊಂದಿಗೆ ಮಾತಾಡಿದಂಥ ವ್ಯಕ್ತಿ. ಭಗವಂತ ಅವರಿಗೆ ವಿಶೇಷವಾಗಿ ಅವರ ಪರಿವಾರದಲ್ಲಿ ಆ ಮಗುವಿಗೆ ಮತ್ತು ಇಡೀ ಪರಿವಾರದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ.